ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ವಿಧಾನಸಭೆಯಲ್ಲಿ ಸೋತ ಬಳಿಕ ಬಿಜೆಪಿಯಿಂದ ಹೊಸ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಏನ್ ಪ್ಲಾನ್ ಬಿಜೆಪಿಯಿಂದ ಅಂತ ಹೇಳ್ತಾ ಹೋಗ್ತೀನಿ ಒಂದೊಂದಾಗೆ. ಅದು ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಚುನಾವಣೆಗೆ ಸಂಪೂರ್ಣವಾಗಿ ಬಿಜೆಪಿ ಸಿದ್ಧವಾಗ್ತಾ ಇದೆ. ಮೇನ್ ಟಾರ್ಗೆಟ್ ಅದೇ, ಫೈನಲ್ ಮ್ಯಾಚ್ ಇದ್ದಂತೆ ಲೋಕಸಭೆ ಚುನಾವಣೆ. ಈ ಹಿಂದೆ 25 ಸ್ಥಾನ ಗೆದ್ದಿದ್ರು, ಮತ್ತೆ ಆ ಸ್ಥಾನಗಳನ್ನು ಉಳಿಸ್ಕೊಳ್ಬೇಕಾಗಿದೆ. ಆದ್ರೆ ಬಿಜೆಪಿ ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ. ವಿಧಾನಸಭೆಯಲ್ಲಿ ಸೋತ ಬಳಿಕ ಬಿಜೆಪಿಯಿಂದ ಹೊಸ ಪ್ಲಾನ್ ನಡೀತಾ ಇದೆ. ಲೋಕ ಚುನಾವಣೆಯಲ್ಲಿ ಹಾಲಿಗಳಿಗೆ ಟಿಕೆಟ್ ಮಿಸ್ ಆಗುವಂತದ್ದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಲೋಕಸಭೆ ಅಖಾಡಕ್ಕೆ ಘಟಾನುಘಟಿಗಳು ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣಾಗಿದ್ದಾರಲ್ಲ, ಅವರಿಗೆ ಲೋಕಸಭೆ ಕರ್ಕೊಂಡ್ಬರ್ಬೇಕು ಅನ್ನುವಂತ ಪ್ಲಾನ್ ಇದೆಯಂತೆ ಬಿಜೆಪಿಯಲ್ಲಿ. ವಿಧಾನಸಭೆಯಲ್ಲಿ ಸೋತ ಘಟಾನುಘಟಿಗಳು ಲೋಕಸಭೆಗೆ ಬರ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಿಜೆಪಿ ನಾಯಕರಿಂದ ನಡೆದಿದೆ ಹೊಸ ಕಾರ್ಯತಂತ್ರ. ಆ ಕಾರ್ಯತಂತ್ರ ಯಾವ ರೀತಿಯಾಗಿ ಜಾರಿಯಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಪ್ರಮುಖವಾಗಿ ನಿಮ್ಗೂ ಕೂಡ ಗೊತ್ತಿದೆ, ಎಂತೆಂತ ಘಟಾನುಘಟಿ ನಾಯಕರು ಅಂತ ಹೇಳ್ಕೊಳ್ತಾ ಇದ್ದವರು, ಸ್ವಯಂ ಘೋಷಿತ ನಾಯಕರು, ಸಾಕಷ್ಟು ದುರಂಕಾರ ಇದ್ದಂತ ಕೆಲವರು ಸೋತು ಸುಣ್ಣ ಆದ್ರು. ಅವರು ಲೋಕಸಭೆಗೆ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾರ್ಯಾರಿಗೆ ಮಿಸ್ ಆಗುವಂತ ಸಾಧ್ಯತೆ ಇದೆ, ಯಾರು ಲೋಕಸಭೆ ಅಖಾಡಕ್ಕೆ ಬರುವಂತ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆಕ್ಚುಲಿ 10 ರಿಂದ 12 ಜನರ ಲಿಸ್ಟ್ ಇದೆ. ಆದ್ರೆ ಈಗ ವಿಧಾನಸಭೆಯಲ್ಲಿ ಸೋತಿರುವಂತವ್ರು ಯಾರು ಬರ್ಬೋದು ಅನ್ನುವಂತ ಲೆಕ್ಕಾಚಾರದ ಬಗ್ಗೆ ನಮಗೊಂದು ಅಂಕಿಅಂಶ ಸಿಕ್ಕಿದೆ, ಅದನ್ನ ಹೇಳ್ತಾ ಹೋಗ್ತೀನಿ. ಶ್ರೀರಾಮುಲು ಅವರು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. 30,000 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ರು. ಅವರು ಬಳ್ಳಾರಿ ಜಿಲ್ಲೆಯಿಂದ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಹಾಲಿ ದೇವೇಂದ್ರಪ್ಪ ಅವರು ಅಲ್ಲಿ MP ಆಗಿರುವಂತದ್ದು, ಅವರಿಗೆ ಟಿಕೆಟ್ ಮಿಸ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಬಳ್ಳಾರಿ ಕ್ಷೇತ್ರ. ನೆಕ್ಸ್ಟ್ ಇನ್ಯಾರಪ್ಪ ಅಂತ ನೋಡ್ತಾ ಹೋಗೋದಾದ್ರೆ ಇನ್ಯಾವೆಲ್ಲ ಜಿಲ್ಲೆಗಳಲ್ಲಿ ಅಂತ, ಬಾಗಲಕೋಟೆ ಜಿಲ್ಲೆ PC ಗದ್ದಿಗೌಡರವರು ಹಾಲಿ ಸಂಸದರು, ಅವರಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೀಳಗಿ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋತಿರುವಂತ ಮುರುಗೇಶ್ ನಿರಾಣಿ ಅವರು ಈ ಬಾರಿ ಲೋಕಸಭೆಗೆ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಿಂದ ಕಾದ್ ನೋಡ್ಬೇಕು. ನನ್ನ ನೆಕ್ಸ್ಟ್ ಜಿಲ್ಲೆ ನಾವು ಗಮನಿಸೋದಾದ್ರೆ ತುಮಕೂರು ಜಿಲ್ಲೆ. ಆಲ್ರೆಡಿ ವಯಸ್ಸಿನ ಆಧಾರ 85 ವರ್ಷ ಹತ್ತತ್ರ GS ಬಸವರಾಜು ಅವರಿಗೆ. ಸೊ ಹೀಗಾಗಿ ಅವರೇ ಹೇಳಿದ್ದಾರೆ, ನಾನು ಇನ್ನು ಮುಂದೆ ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತ. ಸೊ ಹೀಗಾಗಿ ಅವರಿಗೆ ಆಲ್ಮೋಸ್ಟ್ ಟಿಕೆಟ್ ಮಿಸ್ ಆಗೇ ಆಗುತ್ತೆ. ಆದ್ರೆ ಅಲ್ಲಿ ಯಾರು ನಿಂತ್ಕೊಳ್ತಾರೆ ಅಂತ ನೋಡೋದಾದ್ರೆ ಸೋಮಣ್ಣ ಅವರು ನಿಂತ್ಕೊಳ್ಳುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ. ಸೋಮಣ್ಣ ಅವರು 2 ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನ ಕಂಡ್ರು. ವರ್ಣಾ ಕ್ಷೇತ್ರದಲ್ಲಿ, ಚಾಮರಾಜನಗರ ಕ್ಷೇತ್ರದಲ್ಲಿ 2 ಕಡೆನೂ ಕೂಡ ಹೀನಾಯ ಸೋಲು ಸೋಮಣ್ಣ ಅವರು. ಅವರೀಗ ಲೋಕಸಭೆಗೆ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಕಾದ್ ನೋಡ್ಬೇಕು. ಬಿಕಾಸ್ GS ಬಸವರಾಜ್ ಅವರಿಗೆ ಯಾವ ರೀತಿಯಾಗಿ ವಯಸ್ಸಿನ ಒಂದು ಆಧಾರದ ಹಿನ್ನೆಲೆಯಲ್ಲಿ ಟಿಕೆಟ್ ಮಿಸ್ ಆಗ್ತಾ ಇದೆಯೋ, ಸೋಮಣ್ಣ ಅವ್ರಿಗೂ ಅದೇ ರೀತಿಯಾಗಿ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತದೆ. ಬಿಕಾಸ್ ಅವ್ರಿಗೂ ಕೂಡ 72 ಇಯರ್ಸ್. ಅವ್ರಿಗೆ ಸಿಗುತ್ತಾ ಅಥವಾ ರೇಸ್ ನಲ್ಲಿ ಮಾಧುಸ್ವಾಮಿ ಅವರು ಕೂಡ ಇದ್ದಾರೆ, ಯಾರಿಗೆ ಸಿಗುತ್ತೆ ಕಾದ್ ನೋಡ್ಬೇಕು. ನೆಕ್ಸ್ಟ್ ಜಿಲ್ಲೆಯನ್ನ ನಾವು ನೋಡೋದಾದ್ರೆ ತುಮಕೂರು ಜಿಲ್ಲೆ ಇದನ್ನೆಲ್ಲ ನೋಡಿದ್ರಿ. ಚಿಕ್ಕಮಗಳೂರು ಉಡುಪಿ ಜಿಲ್ಲೆ ಇದೆಯಲ್ಲ, ಇದು ಬಿಜೆಪಿ ಬೆಲ್ಟ್, ಬಿಜೆಪಿಯ ಭದ್ರಕೋಟೆ ಆಗಿತ್ತು. ಇನ್ನು ಉಡುಪಿಯಲ್ಲಂತೂ ನೋಡಿದ್ರ 6 ಕ್ಷೇತ್ರಗಳಲ್ಲೂ ಕೂಡ ಅಲ್ಲ 5 ಕ್ಷೇತ್ರಗಳಲ್ಲೂ ಬಿಜೆಪಿ ಶಾಸಕರು ಆಯ್ಕೆ ಆಗಿದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆ ಆಗಿರುವಂತದ್ದು ಒಂದು ಸ್ವಲ್ಪ ವಿಭಿನ್ನವಾದಂತ ಪರಿಸ್ಥಿತಿ. ಆದ್ರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ CT ರವಿ ಅವರು ಇಲ್ಲಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಬಿಕಾಸ್ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅವರು ಸೋಲನ್ನ ಕಂಡಿರುವಂತದ್ದು. ಇಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರಿಂದ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಅವರು ಬೆಂಗಳೂರಿಗೆ ವಲಸೆ ಬಂದ್ರೆ ಚಿಕ್ಕಮಗಳೂರು ಕ್ಷೇತ್ರದಿಂದ CT ರವಿ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು, ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ನೆಕ್ಸ್ಟ್ ಕ್ಷೇತ್ರವನ್ನ ನಾವು ಗಮನಿಸೋದಾದ್ರೆ ಇಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರ. ಬಚ್ಚೇಗೌಡರು ಅವ್ರಿಗೆ ಆಲ್ರೆಡಿ ವಯಸ್ಸಿನ ಆಧಾರದ ಹಿನ್ನೆಲೆಯಲ್ಲಿ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗ ಆಲ್ರೆಡಿ ಸಾಕಷ್ಟು ಬಾರಿ ಬಚ್ಚೇಗೌಡರು ಕೂಡ ಹೇಳ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವ್ರು ನಿಲ್ದೆ ಹೋದ್ರೆ ಸುಧಾಕರ್ ಅವರು ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋತಂತ ಮಂತ್ರಿ ಇವರು. ಸೊ ಇವರು ಲೋಕಸಭೆಗೆ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅಂತ ಹೇಳಲಾಗ್ತದೆ. ನೆಕ್ಸ್ಟ್ ಜಿಲ್ಲೆಯನ್ನ ನಾವು ಗಮನಿಸೋದಾದ್ರೆ ಚಿಕ್ಕಬಳ್ಳಾಪುರದ ನಂತರ ಹಾಸನದಲ್ಲಿ ಹಾಲಿ ಬಿಜೆಪಿ ಸಂಸದರು ಇಲ್ಲ, ಅಲ್ಲಿ ಪ್ರೀತಮ್ ಗೌಡರು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಬಿಜೆಪಿಯಿಂದ. ಅಲ್ಲಿ ಸದ್ಯಕ್ಕಿರುವಂತದ್ದು ಪ್ರಜ್ವಲ್ JDS ನ ಸಂಸದರು. ಸೊ ಹೀಗಾಗಿ ಅಲ್ಲಿ ಹಾಸನದಿಂದ ಈ ಬಾರಿ ಲೋಕಸಭೆಗೆ ಪ್ರೀತಮ್ ಗೌಡರ ಹೆಸರು ಮುನ್ನೆಲೆಗೆ ಬರುವಂತ ಸಾಧ್ಯತೆ ಇದೆ. ಕಾದ್ ನೋಡಬೇಕು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತ.
ನೆಕ್ಸ್ಟ್ ಇನ್ನೊಂದು ಕ್ಷೇತ್ರವನ್ನ ನಾವು ನೋಡೋದಾದ್ರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಅಲ್ಲೂ ಕೂಡ ಇರುವಂತದ್ದು ಒಬ್ಬ ಘಟಾನುಘಟಿ ಸಂಸದರು DK ಸುರೇಶ್ ಅವರು ಇರುವಂತದ್ದು. ಆ ಒಂದು ಕ್ಷೇತ್ರದಿಂದ ಅಂದ್ರೆ ಆ ಒಂದು ಲೋಕಸಭಾ ಕ್ಷೇತ್ರದಿಂದ CP ಯೋಗೇಶ್ವರ್ ಅವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಸೋತಂತ CP ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ರೀತಿಯಾಗಿ ಪ್ರಬಲ ನಾಯಕರು ಬರ್ತಾರೆ ಅಂತ ಹೇಳಲಾಗ್ತದೆ. ಕಾದ್ ನೋಡ್ಬೇಕು. ಆದ್ರೆ ಇನ್ನೂ ಸಾಕಷ್ಟು ಜನ ಲಿಸ್ಟ್ ಅಲ್ಲಿ ಇದ್ದಾರೆ. ಚಾಮರಾಜನಗರ ಕ್ಷೇತ್ರದ ಸಂಸದರಾಗಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರೇ ಈಗ ಆಲ್ರೆಡಿ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿರುವಂತದ್ದು. ಈ ರೀತಿಯಾಗಿ ಸಾಕಷ್ಟು ಜನ ಇದ್ದಾರೆ. ಬಟ್ ನಾವು ಹೇಳ್ತಾ ಇರುವಂತದ್ದು ಯಾರು ಅಂದ್ರೆ ಈ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಸೋತ್ರಲ್ಲ, ಅವರು ಲೋಕಸಭೆಗೆ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಅವರ ಹೆಸರುಗಳು ಮುನ್ನೆಲೆಗೆ ಬಂದಿರುವಂತದನ್ನ ಹೇಳ್ತಾ ಇದ್ವಿ. ಇನ್ನ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋದ ಪ್ರತಿನಿಧಿ ಆಗಿರುವಂತ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಲೋಕಸಭೆಯಲ್ಲಿ ಸೋತಂತವರಿಗೆ ವಿಧಾನಸಭೆಯಲ್ಲಿ ಸೋತಂತವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಹಾಲಿ ಸಂಸದರಿಗೆ ಕೆಲವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ಆಲ್ರೆಡಿ ವಿಧಾನಸಭೆಯಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಒಂದು ಹೊಸ ಪ್ರಯೋಗವನ್ನ ಮಾಡಿದ್ರು. ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿದ್ದನ್ನ ಈಗ ಆಲ್ರೆಡಿ ಅದು ಹೊಡ್ತಾ ಬಿದ್ದಿದೆ. ಈಗ ಲೋಕಸಭೆಯಲ್ಲೂ ಕೂಡ ಅದನ್ನ ಪ್ರಯೋಗ ಮಾಡುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ, ಯಾರೆಲ್ಲ ಪೈಪೋಟಿಗೆ ಬಂದು ಬೀಳ್ಬೋದು ಅಂತ ಇಲ್ಲಿ ಲೋಕಸಭೆ ಟಿಕೆಟ್ಗೋಸ್ಕರ? ಪೃಥ್ವಿರಾಜ್, ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಂಡಿರತಕ್ಕಂಥ ಬಿಜೆಪಿಯ ನಾಯಕರು ಈಗ ಲೋಕಸಭಾ ಚುನಾವಣೆ ಮೇಲೆ ಕಣ್ಣನ್ನು ಇಟ್ಟಿರುವಂತದ್ದು. ಈಗಾಗಲೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಸಚಿವರು ಮತ್ತೆ DCM ಆಗುವಂತ ಕನಸನ್ನ ಕಂಡಿದ್ರು. ಉದಾಹರಣೆಗೆ ಪ್ರಮುಖವಾಗಿ ಸಿಟಿ ರವಿ ಆಗಿರ್ಬೋದು, ಮತ್ತೆ ಪ್ರಮುಖವಾದಂತಹ ಬಿಜೆಪಿ ನಾಯಕರು ಈಗಾಗಲೇ ಸಿಟಿ ರವಿ ಅವರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಸೋಲನ್ನ ಕಂಡಿದ್ದಾರೆ. ಬರುವಂತಹ ಲೋಕಸಭಾ ಚುನಾವಣೆಗೆ ಎಲ್ಲೋ ಒಂದ್ ಕಡೆ ಅಲ್ಲಿ ಚುನಾವಣೆಯನ್ನು ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರದಿಂದ, ಅದ್ರ ಜೊತೆಗೆ ಸೋಮಣ್ಣ ಅವರು ಕೂಡ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಈಗ ಚಾಮರಾಜನಗರ ಅಥವಾ ತುಮಕೂರು ಭಾಗದಿಂದ ಅವರ ಪುತ್ರ ಅರುಣ್ ಸೋಮಣ್ಣ ಅವರು ಕೂಡ ಎಲ್ಲೋ ಒಂದ್ ಕಡೆ ಆಕಾಂಕ್ಷಿ ಆಗಿದ್ದಾರೆ. ತುಮಕೂರಿಂದ ಸ್ಪರ್ಧೆ ಮಾಡುವಂತಹ ವಿಚಾರವಾಗೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಎಲ್ಲೋ ಒಂದ್ ಕಡೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಪ್ರೀತಮ್ ಗೌಡರು ಕೂಡ ಸೋಲನ್ನ ಕಂಡಿದ್ದಾರೆ. ಬರುವಂತಹ ಲೋಕಸಭಾ ಚುನಾವಣೆಗೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡುವಂತಹ ವಿಚಾರ ಕೂಡ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಇನ್ನು ಉಳಿದಂತೆ ಮಾಜಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು ಕೂಡ ಈಗಾಗಲೇ ಸೋಲನ್ನ ಕಂಡಿದ್ದಾರೆ. ಬರುವಂತ ಲೋಕಸಭಾ ಚುನಾವಣೆಗೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವಂತ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೆ ಇವರು ಮತ್ತೆ ಪ್ರಮುಖವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಕೂಡ ಶ್ರೀರಾಮುಲು ಕೂಡ ಸ್ಪರ್ಧೆ ಮಾಡುವಂತದ್ದು. ಈಗಾಗಲೇ ಶ್ರೀರಾಮುಲು ಅವರು ಕಳೆದ ಹಿಂದೆ ಲೋಕಸಭಾ ಚುನಾವಣೆ ಕೂಡ ಸ್ಪರ್ಧೆಯನ್ನ ಮಾಡಿದ್ರು. ಮತ್ತೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮತ್ತೆ ಏನು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವ್ರ ಜೊತೆ ಸಂಪುಟ ಸಚಿವರಾಗಿದ್ರು, ಮತ್ತೆ ಕೆಲಸವನ್ನ ಮಾಡಿದ್ರು. ಈಗ 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ. ಮತ್ತೆ ಈಗ 5 ವರ್ಷಗಳ ಕಾಲ ಸುಮ್ಮನೆ ಕೂರ್ಬೇಕಾಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಲೋಕಸಭಾ ಚುನಾವಣೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಇವರು ಸ್ಪರ್ಧೆ ಇರೋದ್ರಿಂದಾಗಿ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ವಯಸ್ಸಿನ ಇತಿಮಿತಿ ಕಾರಣಕ್ಕೋಸ್ಕರವಾಗಿ ಹಿರಿಯರಿಗೆ ಟಿಕೆಟ್ ಅನ್ನು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ಚರ್ಚೆ ಆಗ್ತಾ ಇದೆ. ನೀವು ಹೇಳಿದಂಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಹೊಸ ಪ್ರಯೋಗವನ್ನ ಮಾಡಿದ್ರು, ಅದೇ ರೀತಿಯಾಗಿ ಬರುವಂತ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೊಸ ಪ್ರಯೋಗ ಮಾಡುವಂತ ಹೈಕಮಾಂಡ್ ನಾಯಕರು ಮಾಡುವಂತ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಒಂದಷ್ಟು ವರದಿಗಳನ್ನು ಪ್ರಮುಖವಾಗಿ ಇರುವಂತ ವಿಚಾರಗಳು ಅಂತ ನೋಡೋದಾದ್ರೆ ಬಿಜೆಪಿ ಗವರ್ಮೆಂಟ್ ಬೇರೆ ಇಲ್ಲ ರಾಜ್ಯದಲ್ಲಿ. ಈ ಸಂದರ್ಭದಲ್ಲಿ ಪ್ರಯೋಗ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ ಹುಟ್ಟಾಕುತ್ತೆ. ಸೊ ಹೀಗಾಗಿ ಏನಾಗ್ಬೋದು ಅಂತ ಅನ್ಸುತ್ತೆ. ನಿಜಕ್ಕೂ ಈ ಪ್ರಯೋಗವನ್ನ ಮಾಡ್ತಾರಾ? ವಿಧಾನಸಭೆಯಲ್ಲಿ ಕೈ ಸುಟ್ಕೊಂಡ್ಬಿಟ್ರು, ಅದರಲ್ಲೂ ಕೆಲವರು ಹೀನಾಯವಾಗಿ ಬೇರೆ ಸೋತ್ಬಿಟ್ಟಿದ್ದಾರೆ. ಅದು ಕೂಡ ಜನ ವಿರೋಧಿ ನೀತಿಯಿಂದಾಗಿ ಅವರು ಅನುಸರಿಸ್ತಾ ಇದ್ದಂತ ಕೆಲವರಿಗೆ ಅಹಂ ಇತ್ತು, ದುರಹಂಕಾರ ಇತ್ತು, ಅದಕ್ಕಾಗಿ ಸೋತಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕೆಲವರು ಇನ್ನ ತಮ್ಮ ಅಭಿವೃದ್ಧಿ ಮಾಡದಿರುವಂತ ಹಿನ್ನೆಲೆಯಲ್ಲಿ ಸೋತಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಮತ್ತೊಮ್ಮೆ ಮಣೆ ಹಾಕಿದ್ರೆ ಇದು ಹೊರತಾ ಬೀಳಲ್ವಾ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಆದ್ರೆ ಈಗ ತಮ್ಮ ವರ್ಚಸ್ಸು ಆಧಾರದ ಮೇಲೆ ಗೆಲ್ಲುವಂತ ಸಾಧ್ಯತೆ ಕೂಡ ಇದೆ. ಬೆಳೆದಂಗೆ ಈಗಾಗಲೇ ಅಭಿವೃದ್ಧಿ ಮಾಡದಿರುವಂತದ್ದು, ಮತ್ತೆ ಇಲ್ಲ ಒಂದ್ ಕಡೆ ದುರಾಂಕರದ ಪ್ರಮಾಧಿಕಾರ ನಡೆಯನ್ನ ಏನು ಅನುಸರಿಸಿದ್ರು ಕೆಲವರು, ಅದರಿಂದಾಗಿ ಕೂಡ ಸೋಲನ್ನ ಕಂಡಿದ್ದಾರೆ. ಮತ್ತೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ರಾಜ್ಯದಲ್ಲಿ, ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲೂ ಕೂಡ ಇಲ್ಲ. ಗ್ಯಾರಂಟಿಗಳ ಮುಖಾಂತರವಾಗಿ ಬರುವಂತ ಲೋಕಸಭಾ ಚುನಾವಣೆಯನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಗೂ ಕೂಡ ದೊಡ್ಡ ಸವಾಲಾಗಿ ಕೂಡ ಇರುವಂತದ್ದು ರಾಜ್ಯ ಲೋಕಸಭಾ ಚುನಾವಣೆ ಗೆಲ್ಲುವಂತದ್ದು. ಆದರೆ ತಮ್ಮ ವರ್ಚಸ್ಸು ಮತ್ತೆ ತಮ್ಮದೇ ಆದಂತಹ ಜಾತಿಯ ಆಧಾರದ ಮೇಲೆ ತಮ್ಮ ಗೆಲುವನ್ನ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಈಗಲಿಂದನೇ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಬರುವಂತ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿಯಂತ ನಿರ್ಧಾರವನ್ನ ಮಾಡ್ತಾರೆ ಅಂತ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊಸ ಪ್ರಯೋಗವನ್ನ ಮಾಡಿದ್ರಿಂದಾಗಿ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಇದು ಏನು ಎಲ್ಲೋ ಒಂದು ಕಡೆಗೆ ಪಶ್ಚಾತ್ತಾಪ ಕೂಡ ಆಗಿದೆ. ಯಾಕಂದ್ರೆ ಹೊಸ ಪ್ರಯೋಗ ಮಾಡಿದ್ರಿಂದಾಗಿ ಈ ಒಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಕಂಡಿದ್ದೇವೆ ಅನ್ನೋದು. ಹೀಗಾಗಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೊಸ ಪ್ರಯೋಗವನ್ನ ಮಾಡಿದ್ರು ಕೂಡ ಅದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡೋದ್ರ ಮುಖಾಂತರವಾಗಿ ಯಾರು ವರ್ಚಸ್ಸು ಕ್ಷೇತ್ರದಲ್ಲಿದ್ದಾರೆ ಮತ್ತೆ ತಮ್ಮ
ಜಾತಿ ಪ್ರಾಬಲ್ಯವನ್ನು ಬೆಳೆಸ್ಕೊಂಡಿದ್ದಾರೆ ಅವರಿಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಹೊಸ ಸ್ಪರ್ಧಾಳಿಗಳಿಂದಾಗಿ ಈಗ ಹಾಲಿ ಸಂಸದರಿಗೆ ಬಹುತೇಕವಾಗಿ 10-12 ಜನರಿಗೆ ಟಿಕೆಟ್ ಕೈತಪ್ಪುವಂತ ಸಾಧ್ಯತೆ ಕೂಡ ಇರುವಂತದ್ದು. ನೋಡೋಣ ಏನಾಗುತ್ತೆ ಅಂತ. ಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೋಸ್ಕರ ಧನ್ಯವಾದ. ಸಾಕಷ್ಟು ಪ್ರಯೋಗ ಅಂತೂ ಬಿಜೆಪಿ ಅವರು ಮಾಡ್ತಾನೆ ಇದ್ದಾರೆ, ಹಿಂದಿನಲ್ಲೂ ಕೂಡ ಮಾಡ್ತಾನೆ ಇರುವಂತದ್ದು. ಈ ಬಾರಿ ಲೋಕಸಭೆ ಎಲೆಕ್ಷನ್ಗೆ ಯಾವ ರೀತಿಯಾಗಿ ಚಾಲೆಂಜ್ ಆಗುತ್ತೆ ಈ ರೀತಿಯಾಗಿ ಪ್ರಯೋಗ ಮಾಡಿದಂತ ಟೈಮ್ನಲ್ಲಿ ಕಾದ್ ನೋಡ್ಬೇಕಾಗಿದೆ.